42 ಕನ್ನಡ. ರಾಮನಗರ ನಗರಸಭೆ ವ್ಯಾಪ್ತಿಯ 2ನೇ ವಾರ್ಡ್ ಕೊಂಕಣಿ ದೊಡ್ಡಿಯಲ್ಲಿ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಲಾಯಿತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ರಾಮನಗರ ಶಾಸಕ ಎಚ್ಎ ಇಕ್ಬಾಲ್ ಹುಸೇನ್ ಉದ್ಘಾಟಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ವೇಳೆ ಹಲವು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಧಿಕಾರಿಗಳ ತಂಡ ಇಕ್ಬಾಲ್ ಹುಸೇನ್ ಹಾಗೂ ಎಬಿ ಚೇತನ್ ಕುಮಾರ್ ಅವರಿಗೆ ಸಾಥ್ ನೀಡಿದ್ರು. ನಮ್ಮ ತಂಡದ ಸದಸ್ಯರ ಸಹಾಯದಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಲಾಗಿದೆ. ಇನ್ನೂ ಶಕ್ತಿ ನೀಡಿ ಅನುದಾನಗಳು ಬಂದಲ್ಲಿ ನಗರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುವುದು ಎಂದು ಎಬಿ ಚೇತನ್ ಕುಮಾರ್ ಭರವಸೆ ನೀಡಿದರು. ಹಿಂದೆ ಪ್ರಾಧಿಕಾರದಿಂದ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದರು. ಬಟ್ ಅದು ಕೆಟ್ಟೋಗಿ ಕಾರಣಾಂತರ ಏನೇನೋ ಕಳಪೆ ಕಾಮಗಾರಿ ಮಾಡಿ ಕೆಟ್ಟೋಗಿ ನಿಂತಿತ್ತು. ಮತ್ತು ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಸದಸ್ಯರು ಎಲ್ಲ ಸೇರಿ ಮೀಟಿಂಗ್ನಲ್ಲಿ ಒಂದು ತೀರ್ಮಾನ ಮಾಡಿ ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು 18ನೇ ವಾರ್ಡಲ್ಲಿ ಫಿಕ್ಸ್ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅಲ್ಲಿ ಕಾರಣಾಂತರದಿಂದ ಜಾಗ ಸೆಟ್ ಆಗಲಿಲ್ಲ. ಅದನ್ನು ತಿರ್ಗಿ ಮತ್ತೆ ಕೊಂಕಣಿ ದೊಡ್ಡಿ ಪ್ರತಿಯೊಂದು SC/ST ವಾಸ ಮಾಡುವಂಥ ಪ್ರದೇಶ, ಅವರಿಗೆ ಅಲ್ಲಿ ಶುದ್ಧ ಕುಡಿಯುವ ಘಟಕ ಇಲ್ಲ ಅಂತೇಳಿ ಬೇಡಿಕೆ ಬಂತು. ತದನಂತರ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಇವತ್ತು ಶಾಸಕರ ಕಡೆಯಿಂದ ಉದ್ಘಾಟನೆ ಮಾಡಿ ಜನಗಳಿಗೆ ಶುದ್ಧ ಕುಡಿಯುವ ಘಟಕ ಕೊಡೋದಕ್ಕೆ ಪ್ರಾಮಾಣಿಕವಾಗಿ ನಾನು ಮತ್ತು ನಮ್ಮ ಸದಸ್ಯರು ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ಅದನ್ನು ಆರಂಭ ಮಾಡಿದ್ವಿ. ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ನಿಮ್ಮ ಅವಧಿಯಲ್ಲಿ ಎಷ್ಟು ಓಪನ್ ಮಾಡಬೇಕು? ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಸಂಕಟದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ತಮಗೆಲ್ಲ ತಿಳಿದಿರೋಂಗೆ ಪ್ರಾಧಿಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದರೆ ಬೇಕಾದರೆ ನಾವು ಕೂಡ ಜನಗಳ ಜನೋಪಯೋಗಿ ಕೆಲಸಗಳನ್ನು ಮಾಡೋಕ್ಕೆ ಸಹಕಾರ ಮಾಡ್ತೀವಿ. ನ್ಯೂಸ್ 42 ಕನ್ನಡ.